ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಾಗೂ ಶ್ರೀ ಪಟೇಲ್ ಗುಳ್ಳಪ್ಪ ಸೇವಾ ಪ್ರತಿಷ್ಠಾನದ ಆಶ್ರಯದಲ್ಲಿ ಶ್ರೀ ಪಟೇಲ್ ಪದವಿ ಕಾಲೇಜಿನಲ್ಲಿ ಚಕೋರ ಕಾರ್ಯಕ್ರಮದ ಅಡಿಯಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ KP ಪೂರ್ಣಚಂದ್ರ ತೇಜಸ್ವಿರವರ ಗೌಡನ ಆನೆ ಒಂದು ಅವಲೋಕನ ಉಪನ್ಯಾಸ ಮಾಲೆಯನ್ನು ಹಮ್ಮಿಕೊಂಡಿದೆ. ಇದು ನಿಜಕ್ಕೂ ಸ್ವಾಗತಾರ್ಹ. ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಕವಿಗಳನ್ನು ಪರಿಚಯಿಸತಕ್ಕಂತಹ ಹಾಗೂ ಅವರ ಕೃತಿಗಳನ್ನು ಪರಿಚಯಿಸತಕ್ಕಂತಹ ಚಕೋರ ಕಾರ್ಯಕ್ರಮ ಅರ್ಥಪೂರ್ಣವಾಗಿರುತ್ತದೆ. KP ಪೂರ್ಣಚಂದ್ರ ತೇಜಸ್ವಿರವರು ಪ್ರಗತಿಪರ ಚಿಂತಕರಾಗಿ ಈ ನಾಡಿನ ಹೆಸರಾಂತ ಲೇಖಕರಾಗಿ ಅವರ ಸೇವೆ ಅನನ್ಯವಾದದ್ದು. ಅಂತಹ ಕಾರ್ಯವನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯರಾದಂಥ ಸುಮಾ ಸತೀಶ್ ರವರು ಹಾಗೂ ಸಂಚಾಲಕರಾದ ಅನಸೂಯಮ್ಮ ಹೊಂಬಾಳೆರವರು ವಿಶೇಷ ಆಸಕ್ತಿಯನ್ನು ವಹಿಸಿ ಡಾಕ್ಟರ್ ನಂದಿನಿ ರವರ ವಿಶೇಷ ಉಪನ್ಯಾಸ ಮಾಲೆಯನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಇದಕ್ಕಾಗಿ ಎಲ್ಲ ಸಂಸ್ಥೆಯ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮೇಘನಾ ಮತ್ತು ತಂಡದವರಿಂದ ಪ್ರಾರ್ಥನೆ. ದ್ವಿತೀಯ PUC. ಅವರು ರಚಿಸಿದ ಕೃಷ್ಣಗೌಡನ ಆನೆ ಮಾನವ ದುರಾಶೆ, ಪರಿಸರ ಮತ್ತು ಕಾಡು ಪ್ರಾಣಿಗಳ ನಡುವಿನ ಸಂಘರ್ಷವನ್ನು ತಿಳಿಸುವ ಸುಂದರವಾದ ಒಂದು ನೀತಿ ಕಥೆಯಾಗಿದೆ. ಇದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಈಗೆಲ್ಲರೂ ನಿಮ್ಮ ಮೇಡಮ್ಗಳು ಇವಾಗ ಆ ಕೃಷ್ಣಗೌಡನ ಆನೆ ಗದ್ಯ ಪಾಠವನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಇದು ನಿಮಗೆ ಅರ್ಥವಾಗುತ್ತೆ. ಈಗ ಸ್ವಾಗತ ಭಾಷಣ. ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿರುವ ಸುಮಾ ಸತೀಶ್ ರವರು ಸದಸ್ಯರು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಇವರಿಗೆ ನಮ್ಮ ಸಂಸ್ಥೆಯ ಮತ್ತು ಪಟೇಲ್ ಗುಳ್ಳಪ್ಪ ಕಾಲೇಜಿನ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇವೆ. ಕರ್ನಾಟಕ ಸಾಹಿತ್ಯ ಸದಸ್ಯರು ಇವರಿಗೂ ಸಹ ನಮ್ಮ ಕಾಲೇಜಿನ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಕರ್ನಾಟಕ ಪಟೇಲ್ ಗುಳ್ಳಪ್ಪ ಸಂಸ್ಥಾಪಕರು, ಕರ್ನಾಟಕ ರಾಜ್ಯ ಸರ್ಕಾರ ನೌಕರಿ ಸಂಘದ ಮಾಜಿ ಅಧ್ಯಕ್ಷರು, ಇವರಿಗೂ ಸಹ ನಮ್ಮ ಕಾಲೇಜಿನ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ನಮಸ್ಕಾರ, ನನ್ನ ಹೆಸರು ಸುಮಾ ಸತೀಶ್ ಅಂತ. ನಾನು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯೆ.
ಈ ಚಕೋರ ಅನ್ನುವಂತಹ ಒಂದು ಕಾರ್ಯಕ್ರಮ ಏನಿದೆ, ಇದು ಅರವಿಂದ್ ಮಾಲ್ಗತ್ತಿಯವರು ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾಗ ಆರಂಭ ಮಾಡಿರುವಂತದ್ದು. ಅದಾದ ನಂತರದಲ್ಲಿ ಈ ಕಾರ್ಯಕ್ರಮ ನಿಂತು ಹೋಗಿತ್ತು. ಈಗ ಎಲ್ ಮುಕುಂದರಾಜ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಹೊಸ ತಂಡ ಬಂದ ಮೇಲೆ ಈ ಚಕೋರ ಕಾರ್ಯಕ್ರಮವನ್ನ ಮತ್ತೆ ಆರಂಭ ಮಾಡಿದ್ದೀವಿ. ಏನು ಈ ಚಕೋರ ಕಾರ್ಯಕ್ರಮ ಅಂದ್ರೆ, ಪ್ರತಿ ತಿಂಗಳು ಪ್ರತಿ ಜಿಲ್ಲೆಯಲ್ಲಿಯೂ ಒಂದು ಕಾರ್ಯಕ್ರಮ. ಅಂದ್ರೆ ರಾಜ್ಯದಾದ್ಯಂತ ಪ್ರತಿ ತಿಂಗಳು 31 ಚಕೋರ ಕಾರ್ಯಕ್ರಮಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯನ್ನ ಇವತ್ತು ಜೀವಂತವಾಗಿ ಇಟ್ಟಿವೆ ಅಂತ ಹೇಳ್ಬೋದು. ಒಟ್ಟಾರೆ ಒಂದಲ್ಲ ಒಂದು ದಿವಸ, ಪ್ರತಿ ದಿವಸವೂ ಸಹ ಒಂದು ಕಡೆ ಕಾರ್ಯಕ್ರಮ ಇದ್ದೇ ಇರುತ್ತೆ. ಚಕೋರ ಇರಬಹುದು ಅಥವಾ ನಮ್ಮ ಅಕಾಡೆಮಿಯ ಬೇರೆ ಯೋಜನೆಗಳಿರಬಹುದು, ಇವೆಲ್ಲವೂ ಕೂಡ ನಾವು ಮುಖ್ಯವಾಗಿ ಯುವ ಜನತೆಯನ್ನ ಉದ್ದೇಶವಾಗಿ ಇಟ್ಟುಕೊಂಡಂತೆಯೇ ನಾವು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೇವೆ. ಯಾಕೆಂದ್ರೆ ಇವತ್ತು ಅತ್ಯಂತ ಅವಶ್ಯಕತೆ ಇರುವುದು ನಮ್ಮ ಯುವ ಪೀಳಿಗೆಯನ್ನ ಕೆಲವೊಂದು ಭ್ರಮೆಗಳಿಂದ ನಾವು ಅವರನ್ನ ಕಳಚುವಂತೆ ಮಾಡಬೇಕು, ಮತ್ತೆ ಅರಿವನ್ನ ಮೂಡಿಸ್ಬೇಕು. ಅವರನ್ನ ಸರಿಯಾದ ಹಾದಿಯಲ್ಲಿ ನಾವು ತಗೊಂಡು ಹೋಗ್ಬೇಕಾದ್ರೆ ಅವರಿಗೆ ನಾವು ಹೇಳ್ಬೇಕಾಗತ್ತೆ. ಹಾಗಾಗಿ ಈ ಚಕೋರ ಕಾರ್ಯಕ್ರಮದಲ್ಲಿಯೂ ಅಷ್ಟೇ ನಾವು ಪ್ರತಿ ತಿಂಗಳು ಏನ್ ಮಾಡ್ತೀವಿ, ಆಯಾ ತಿಂಗಳ ಒಂದು ವಿಶೇಷ ಇರಬಹುದು. ಅಂದ್ರೆ ಡಿಸೆಂಬರ್ ಅಂತಂದ್ರೆ ಕುವೆಂಪು ಅವರ ವಿಚಾರಧಾರೆ ಇರಬಹುದು, ಜನವರಿ ಅಂತಂದ್ರೆ ಸಂವಿಧಾನದ ಆಶಯಗಳನ್ನ ಇಟ್ಕೊಂಡಂತೆ ಇರಬಹುದು, ಅಥವಾ ಏಪ್ರಿಲ್ ಅಂದ್ರೆ ಅಂಬೇಡ್ಕರ್ ಅವರ ವಿಚಾರಧಾರೆ. ಹೀಗೆ ಆಯಾ ತಿಂಗಳ ಒಂದು ಮಹತ್ವವನ್ನ ತಿಳಿಸುವಂತಹ ಕೆಲಸವನ್ನು ಮಾಡ್ತೇವೆ. ಇಲ್ಲ ಅಂತಂದ್ರೆ ಪಠ್ಯ ಪುಸ್ತಕದಲ್ಲಿ ಏನಿರುತ್ತೆ ಮಕ್ಕಳಿಗೆ ಅದನ್ನೇ ಇನ್ನಷ್ಟು ವಿಸ್ತೃತ ರೂಪದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಗ್ರಹಿಸುವುದು ಹೇಗೆ, ಅದನ್ನ ಓದುವುದು ಹೇಗೆ ಅನ್ನೋದನ್ನ ಮಕ್ಕಳಿಗೆ ಅರಿವು ಮೂಡಿಸುವಂತಹ ನಿಟ್ಟಿನಲ್ಲಿ ಈ ಚಕೋರ ಕಾರ್ಯಕ್ರಮಗಳು ನಮ್ಮಲ್ಲಿ ನಡೀತಾ ಇದೆ. ಇನ್ನು ಸಾಕಷ್ಟು ಯೋಜನೆಗಳಿದೆ. ಒಂದು ಮಾನವೀಯ ಮೌಲ್ಯಗಳು ಅನ್ನುವಂತಹ ಒಂದು ಯೋಜನೆ, ಅದು ಇಡೀ ಕನ್ನಡ ಸಾಹಿತ್ಯದಲ್ಲಿ ಹಳಗನ್ನಡದಿಂದ ಹಿಡಿದು ಇಂದಿನವರೆಗೆ ಎಲ್ಲಾ ಸಾಹಿತ್ಯದಲ್ಲಿ ಇರುವಂತಹ ಮಾನವೀಯ ಮೌಲ್ಯಗಳೇನಿದೆ ಅವುಗಳನ್ನ ನಾವು ಒಂದೆಡೆ ಒಂದು ಸರಳವಾದ ರೂಪದಲ್ಲಿ ಕಿರು ಪುಸ್ತಕಗಳನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಅದು ಬಹಳ ಸುಲಭವಾಗಿ ದಕ್ಕಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಇದರ ಜೊತೆಗೆ ಸೌಹಾರ್ದತೆಯ ನೆಲೆಗಳು, ಈ ಒಂದು ಮಾಲಿಕೆಯಲ್ಲಿ ಕನ್ನಡ ಸಾಹಿತ್ಯ ಮಾತ್ರ ಅಲ್ಲ, ದಕ್ಷಿಣ ಭಾರತೀಯ ಸಾಹಿತ್ಯ, ರಾಷ್ಟ್ರೀಯ ಒಂದು ಸಾಹಿತ್ಯ, ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ವಿಚಾರಗಳು, ತತ್ವಗಳು, ಸಿದ್ಧಾಂತಗಳು ಈ ಎಲ್ಲವನ್ನ ಕ್ರೋಢೀಕರಿಸಿ ಅವುಗಳಲ್ಲಿ ಇರುವಂತಹ ಸೌಹಾರ್ದತೆಯ ಅಂಶಗಳು ಏನಿದೆ ಅವುಗಳನ್ನ ಒಂದು 50 ಪುಟಗಳ ಚಿಕ್ಕ ಪುಸ್ತಕದಲ್ಲಿ ಸರಳವಾದ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದು ಮಕ್ಕಳಿಗೆ ಸುಲಭವಾಗಿ ತಲುಪುತ್ತೆ. ಮತ್ತೆ ಎಲ್ಲಾನು ಓದಿ ಅಂದ್ರೆ ಮಕ್ಕಳು ಓದೋದಿಲ್ಲ. ಹಾಗಾಗಿ ನಾವು ಸುಲಭದ ತುತ್ತಾಗಿ ಕಲಿಸಿ ಅವರ ಮುಂದೆ ಇಟ್ರೆ ಅದನ್ನ ಅವ್ರೇನ್ ಮಾಡ್ತಾರೆ, ಬಹಳ ಸುಲಭವಾಗಿ ಓದ್ತಾರೆ. ಆಗ ಓದುವ ಆಸಕ್ತಿಯೂ ಹೆಚ್ಚುತ್ತೆ. ಮತ್ತೆ ಇನ್ನಷ್ಟು ನಾವು ಇದ್ರ ಬಗ್ಗೆ ತಿಳ್ಕೋಬೇಕು, ಒಂದು ಆಸಕ್ತಿಯನ್ನ ಆ ಮಕ್ಕಳಲ್ಲಿ ಮೂಡಿಸುವ ಸಲುವಾಗಿ ಕೂಡ ನಾವು ಈ ಯೋಜನೆಯನ್ನ ರೂಪಿಸ್ತಾ ಇದ್ದೀವಿ. ಇದರ ಜೊತೆಗೆ ಬಹಳ ಮುಖ್ಯವಾದಂತಹದ್ದು ಈಗಿನ ಹೊಸ ಯೋಜನೆ ಅಂದ್ರೆ, ಸರ್ಕಾರದಿಂದ ಕಳೆದ ಬಾರಿಯ ಬಜೆಟ್ ಅಲ್ಲಿ ನಮ್ಗೆ ಆಗಿರುವಂತಹದ್ದು ಯಾರೂ ಅರಿಯದ ವೀರರು. ಇದೇನು ಅಂತಂದ್ರೆ, ಅಂಡಮಾನ್ ಜೈಲಿನಲ್ಲಿ ಕರಿನೀರಿನ ಶಿಕ್ಷೆಗೆ ಒಳಗಾದ್ರಲ್ಲ, ಆ ಒಂದು ಇತಿಹಾಸ ಏನಿದೆ ಅದರಲ್ಲಿ ಕನ್ನಡಿಗರ ಒಬ್ಬರ ಹೆಸರು ಕೂಡ ಇಲ್ಲ. ನಮ್ಮ ಮಕ್ಕಳಿಗೆ ಪ್ರಶ್ನೆ ಅಂದ್ರೆ, ಹಾಗಾದ್ರೆ ಕನ್ನಡಿಗರು ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಇರ್ಲಿಲ್ವಾ ಅಷ್ಟರ ಮಟ್ಟಿಗೆ, ಅಲ್ಲಿ ಹೋಗಿ ಶಿಕ್ಷೆ ಅನುಭವಿಸಿರೋ ಮಟ್ಟಿಗೆ ಅಂತ ಕೇಳ್ಬೋದು. ಆದ್ರೆ ಈಗ ಕೆಲವೊಂದು ಸಂಶೋಧನೆಗಳನ್ನ ನಾವು ಕೈಗೊಂಡಂತೆ ಒಟ್ಟು ಈಗ ಸದ್ಯಕ್ಕೆ ನಮ್ಗೆ 59 ಜನ ವೀರರು ಕನ್ನಡಿಗರು ಹೆಸರು ನಮ್ಗೆ ಸಿಕ್ಕಿದೆ. ಹಾಗಾಗಿ ಈಗ ನಾವೇನ್ ಮಾಡ್ತಾ ಇದೀವಿ, ಆ 59 ಜನಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಶ್ರಮ ಪಡ್ತಾ ಇದೀವಿ. ಅದಕ್ಕೋಸ್ಕರ ಈಗ ಸಾಕಷ್ಟು ಯೋಜನೆಯನ್ನ ರೂಪಿಸ್ತಾ ಇದೀವಿ. ಹೇಗೆ ನಾವು ಆ ಮಾಹಿತಿಯನ್ನ ತರಬಹುದು, ಅವರನ್ನ ಕುರಿತಂತೆ ಒಂದಷ್ಟು ಪುಸ್ತಕಗಳನ್ನ ಅಕಾಡೆಮಿಯ ವತಿಯಿಂದ ನಾವು ಹೊರ ತರಬಹುದು. ಆ ಮೂಲಕ ಒಂದು ನಾಡಿನ ಇತಿಹಾಸಕ್ಕೆ ಒಂದು ಮರು ರೂಪವನ್ನ ಕೊಟ್ಟು ಮಾಡಬಹುದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಕೂಡ ನಮ್ಮ ಯೋಜನೆಗಳು ನಡೀತಾ ಇದೆ. ಇವೆಲ್ಲವನ್ನೂ ಕೂಡ ನಮ್ಮ ಅಕಾಡೆಮಿಯ ಅಧ್ಯಕ್ಷರಾದಂತಹ ಮುಕುಂದರಾಜ್ ಅವರು ಎಲ್ಲ ಸದಸ್ಯರಿಗೂ ಸಹ ಸ್ವಾತಂತ್ರ್ಯವನ್ನು ಕೊಟ್ಟು ಅವರು ಕೂಡ ಕ್ರಿಯಾಶೀಲರಾಗಿ ಮತ್ತೆ ಸೃಜನಶೀಲ ಯೋಜನೆಗಳ ಮೂಲಕ ಅಕಾಡೆಮಿಯನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ನಮಸ್ಕಾರ. ಇವತ್ತಿನ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಆಯೋಜನೆ ಮಾಡಿರುವಂತಹ ಚಕೋರ ಕಾರ್ಯಕ್ರಮಕ್ಕೆ ನೀವೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ, ನನ್ನ ಹೆಸರು ಡಾಕ್ಟರ್ ಅನಸೂಯ ಹೊಂಬಾಳೆ ಅಂತ ಹೇಳಿ, ನಿವೃತ್ತ ಪ್ರಾಂಶುಪಾಲರು, ಶ್ರೀ ಶಾರದಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕೆಲಸ ಮಾಡಿ ಕಳೆದ ತಿಂಗಳು ನಿವೃತ್ತಿಯಾಗಿರ್ತಕ್ಕಂಥದ್ದು. ಈಗ ಸಾಹಿತ್ಯ ಅಕಾಡೆಮಿಯ ಜೊತೆಯಲ್ಲಿ ನಾನು ಸಾಹಿತ್ಯದ ಚಟುವಟಿಕೆಗಳಲ್ಲಿ ಭಾಗವಹಿಸೋದಕ್ಕೆ ನಾನು ತೊಡಗಿಸ್ಕೊಂಡಿದ್ದೀನಿ. ಹಾಗಾಗಿ ಈ ಸಾಹಿತ್ಯ ಅಕಾಡೆಮಿಯ ಘನ ಉದ್ದೇಶ ಏನು ಅಂತ ಹೇಳಿದ್ರೆ, ಇವತ್ತಿನ ಒತ್ತಡದ ಬದುಕಿನಲ್ಲಿ ಮಕ್ಕಳಿಗೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಅನ್ನುವಂಥದ್ದು ಕಡಿಮೆ ಆಗ್ತಾ ಇರುವಂತ ಇವತ್ತಿನ ಈ ಕಾಲಘಟ್ಟದಲ್ಲಿ ನಮ್ಮ ಸಮೃದ್ಧವಾದಂಥ ಕನ್ನಡ ಸಾಹಿತ್ಯವನ್ನ ಪರಿಚಯಿಸುವಂತಹದ ಕೆಲಸವನ್ನ
ಸಾಹಿತ್ಯ ಅಕಾಡೆಮಿ ಪ್ರತಿ ಕಾಲೇಜುಗಳಲ್ಲಿ ಕೂಡ ಇದು ಶಾಲಾ ಕಾಲೇಜುಗಳಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದೆ. ಇದು ಈಗಾಗಲೇ ಅವರು ಹೇಳಿದ ಹಾಗೆ 31 ಜಿಲ್ಲೆಗಳಲ್ಲಿ ಪ್ರತಿ ಯಾವುದಾದರೂ ಒಂದು ಜಿಲ್ಲೆಯ ಒಂದು ಕಾಲೇಜಿನಲ್ಲಿ 31 ಕಾರ್ಯಕ್ರಮಗಳು ಪ್ರತಿನಿತ್ಯ ನಡೀತಾ ಇರುತ್ತೆ ಅನ್ನುವಂಥದ್ದು. ಹೀಗೆ ನಡೆಯೋದರ ಮೂಲಕ ಮರೆತು ಹೋಗ್ತಾ ಇರ್ತಕ್ಕಂಥ ನಿಮ್ಮಗಳ ಮನಸ್ಸಿಗೆ ನಮ್ಮ ಸಾಹಿತ್ಯವನ್ನ ಅಂದ್ರೆ ಪ್ರಾಚೀನ ಕನ್ನಡದಿಂದ ಆಧುನಿಕ ಕನ್ನಡ ಇವತ್ತಿನ ಸಾಹಿತ್ಯದವರೆಗೆ ಪರಿಚಯಿಸುವಂತ ಕೆಲಸವನ್ನ ಅದು ಎಷ್ಟು ಸಮೃದ್ಧವಾದದ್ದು, ವಿಪುಲವಾದದ್ದು, ಅದರ ಸತ್ವ ಎಂತಹದ್ದು ಅನ್ನುವಂಥದ್ದನ್ನ ತಿಳಿಸ್ಕೊಡುವಂತಹದ್ದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿದೆ ಅನ್ನುವಂಥದ್ದು. ಅದರ ಜೊತೆಗೆ ಕೆಲವು ಮಕ್ಕಳಲ್ಲಿ ಸೂಕ್ತವಾಗಿರುವಂತ ಪ್ರತಿಭೆ ಏನು ಅಂದ್ರೆ ಅವರಿಗೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಇರುತ್ತೆ, ಆದ್ರೆ ಅದು ಹೇಗೆ ನಾವು ಅದ್ರಲ್ಲಿ ತೊಡಗಿಸ್ಕೊಳ್ಬೇಕು ಅಥವಾ ಅದನ್ನ ತಿಳ್ಕೊಳ್ಬೇಕು ಅನ್ನುವಂಥದ್ದು ಗೊತ್ತಿರೋದಿಲ್ಲ. ಹಾಗಾಗಿ ಅಂತಹದ್ದು ಕೂಡ ಈ ಮೂಲಕ ನಡೆಯುವಂತಹದ್ದು, ಮಕ್ಕಳಲ್ಲಿ ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನ ಹುಟ್ಟಿಸುವಂತದ್ದು, ಓದುವಂತದ್ದಾಗಿರ್ಬೋದು, ಬರೆಯುವಂತದ್ದಾಗಿರ್ಬೋದು. ಒಂದೊಂದು ದಿನ ನಿಮ್ಮ ಮೂಲಕವೂ ಕೂಡ ನಿಮ್ಮಲ್ಲಿಯೂ ಕೂಡ ಒಬ್ಬ ಸಾಹಿತಿ ಹೊರಬೀಳಲಿ ಅನ್ನುವಂತ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಸಾಹಿತ್ಯ ಅಕಾಡೆಮಿ ಹಾಕೊಂಡಿರುವಂತಹದ್ದು. ನಮಸ್ಕಾರ. ಇಲ್ಲಿ ನೆರೆದಿರುವಂತ ಎಲ್ಲ ಕನ್ನಡ ಬಂಧುಗಳಿಗೆ, ಕನ್ನಡ ಮನಸ್ಸುಗಳಿಗೆ ನಮಸ್ಕರಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ಇಂದು ಈ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾಲೇಜಿನಲ್ಲಿ ಹಮ್ಮಿಕೊಳ್ಳೋದಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಅಧ್ಯಕ್ಷರಾದಂತಹ ಮತ್ತು ಕನ್ನಡ ಸಾಹಿತ್ಯದ ಬಗ್ಗೆ ಅಪಾರವಾದಂತಹ ಒಲವನ್ನ ಹೊಂದಿರತಕ್ಕಂತ ಕನ್ನಡದ ಬೇರೆ ಬೇರೆ ವಲಯಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಹೀಗೆ ಅನೇಕ ಕಡೆ ಕೆಲಸ ಮಾಡಿರ್ತಕ್ಕಂತ ಶ್ರೀಯುತ ಪಟೇಲ್ ಪಾಂಡು ಸರ್ ಆಗಿರ್ಬೋದು, ಕನ್ನಡವನ್ನ ಉಳಿಸುವ ಮತ್ತು ಬೆಳೆಸುವ ನಿಟ್ಟಿನಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅತ್ಯುತ್ತಮ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ವಿಚಾರವಂತರನ್ನ ಸಮಾಜಮುಖಿಯಾಗಿ ಆಲೋಚಿಸುವ ಕಡೆಗೆ ಯುವ ಜನತೆಯನ್ನ ಪ್ರೇರೇಪಿಸೋದಕ್ಕೋಸ್ಕರ ಚಕೋರ ಕಾರ್ಯಕ್ರಮದ ಮೂಲಕ ಹಲವಾರು ಸಮಾಜಮುಖಿ ಚಿಂತನೆಗಳನ್ನ ಸಾಹಿತ್ಯದ ಮೂಲಕ ಕೊಡ್ತಾ ಇರ್ತಕ್ಕಂಥ ಸಾಹಿತ್ಯ ಅಕಾಡೆಮಿಯ ಕ್ರಿಯಾಶೀಲ ಚಟುವಟಿಕೆಗಳ ಅಧ್ಯಕ್ಷರು ಮತ್ತು ಸುಮಾ ಸತೀಶ್ ರವರು ಮತ್ತೆ ಅನ್ಸೂಯ ಹೊಂಬಾಳೆ ಮೇಡಮ್ ರವರಾಗಿರ್ಬೋದು. ಇಂತಹ ಕನ್ನಡ ಮನಸ್ಸುಗಳಿಂದಾಗಿ ಕನ್ನಡ ಇನ್ನಷ್ಟು ಕಾಲ ಉಳಿಯೋದಕ್ಕೆ ಸಾಧ್ಯ ಆಗ್ತಿರ್ತಕ್ಕಂತಹದ್ದು. ಇಂದು ಈ ಕಾಲೇಜಿನಲ್ಲಿ ನಮ್ಮ ಕನ್ನಡ ಸಾಹಿತ್ಯಕ್ಕೆ ವಿಶಿಷ್ಟವಾದಂತಹ ಕೊಡುಗೆಯನ್ನ ಕೊಟ್ಟಂತಹವರು KP ಪೂರ್ಣಚಂದ್ರ ತೇಜಸ್ವಿ ಅವರು. ಆ ತೇಜಸ್ವಿ ಅವರ ಸಾಹಿತ್ಯ ಅಂತನ್ನುವಂತಹದ್ದು ಇಲ್ಲಿ ಸಾಹಿತ್ಯದ ಕೃಷಿಯ ಜೊತೆಗೆ ತಾವು ಕೂಡ ಕೃಷಿಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಕ್ಕಂತಹ ಸಾವಯವ ಕೃಷಿಯ ಬಗೆಗೆ ಮತ್ತು ವಿದ್ಯಾರ್ಥಿಗಳನ್ನ ವೈಚಾರಿಕತೆಯ ಕಡೆಗೆ ಕೊಂಡೊಯ್ಯುವಂತಹ ಪ್ರಶ್ನೆಯ ಮನೋಭಾವನೆಯನ್ನ ಹುಟ್ಟು ಹಾಕುವಂತಹ ಕನ್ನಡ ಸಾಹಿತ್ಯದಲ್ಲಿ ಹಲವಾರು ಬರಹಗಾರರಿದ್ರು ಕೂಡ ಆ ಎಲ್ಲ ಬರಹಗಾರರಿಗಿಂತಲೂ ಕೂಡ ವಿಭಿನ್ನವಾದಂತಹ ಆಲೋಚನೆಯನ್ನ ಕೊಟ್ಟಂತಹವರು KP ಪೂರ್ಣಚಂದ್ರ ತೇಜಸ್ವಿ ಅವರು. ತಂದೆಯವರ ಶಿಷ್ಟ ಸಾಹಿತ್ಯಕ್ಕೆ ಕೊಟ್ಟಂತಹ ಕೊಡುಗೆಗಿಂತಲೂ ಕೂಡ ಭಿನ್ನವಾಗಿ ಕನ್ನಡ ಸಾಹಿತ್ಯಕ್ಕೆ ಒಂದು ವಿಸ್ಮಯ ಲೋಕವನ್ನ, ಪ್ರಕೃತಿನಲ್ಲಿರ್ತಕ್ಕಂತಹ ವಿಸ್ಮಯಕಾರಿ ಪಕ್ಷಿ ಲೋಕ ಇರ್ಬೋದು, ವಿಸ್ಮಯಕಾರಿ ಘಟನೆಗಳಿರ್ಬೋದು, ಆ ಎಲ್ಲವನ್ನ ತಮ್ಮ ಕರ್ವಾಲೋದಲ್ಲಿರ್ಬೋದು, ಅವರ ತಬ್ರನ ಕಥೆನಲ್ಲಿ ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ನಂತರದ ಚಿಂತನೆಗಳನ್ನ ಹುಟ್ಟು ಹಾಕಿರ್ತಕ್ಕಂತಹದಿರ್ಬೋದು, ಹಾಗೆ ಅವರ ಚಿದಂಬರ ರಹಸ್ಯ ಇರ್ಬೋದು, ಕಿರಗೂರಿನ ಗಯ್ಯಾಳಿಗಳಿರ್ಬೋದು, ಸಮಾಜ ಒಂದು ಕಾಲಘಟ್ಟದಲ್ಲಿ ಹೇಗೆ ಸಾಹಿತ್ಯದಲ್ಲಿ ಇರ್ತಕ್ಕಂಥ ಚಿಂತನೆಗಳು ನವೋದಯ ಮತ್ತು ಪ್ರಗತಿಶೀಲಕ್ಕಿಂತ ಭಿನ್ನವಾಗಿ ನವ್ಯದ ಸಂದರ್ಭದಲ್ಲಿ ವ್ಯಕ್ತಿ ಕೇಂದ್ರವಾಗಿ ಚಿಂತನೆಗಳು ಮೂಡ್ತು ಅನ್ನುವಂತಹ ಸಂದರ್ಭದಲ್ಲಿ ಅತಿ ಮುಖ್ಯವಾಗಿ ಸಮಾಜದಲ್ಲಿ ನಾವು ಮುಖ್ಯ ಚಿಂತಕರಲ್ಲಿ 5ರನ್ನ ನವ್ಯದ ಸಂದರ್ಭದಲ್ಲಿ ಗಮನಿಸ್ತೀವಿ. ಅದರಲ್ಲಿ ತೇಜಸ್ವಿ ಕೂಡ ಅತಿ ಮುಖ್ಯರಾಗ್ತಕ್ಕಂತಹದ್ದು. ಅಂತಹ ತೇಜಸ್ವಿ ಕಟ್ಕೊಟ್ಟಿರ್ಬೋದಾದಂತಹ ಸಾಹಿತ್ಯ ಇಂದು ಪದವಿ ಪೂರ್ವ ತರಗತಿಯಲ್ಲಿ ಪಠ್ಯವಾಗಿರ್ತಕ್ಕಂತಹದ್ದು. ಅಂತಹ ಕೃಷ್ಣೇಗೌಡನ ಆನೆ ಅಂತಕ್ಕಂಥದ್ದು ತೇಜಸ್ವಿಯನ್ನ ಓದುವಂತಹದ್ದು ಅಥವಾ ತೇಜಸ್ವಿಯನ್ನ ಗ್ರಹಿಸ್ತಕ್ಕಂತಹದ್ದು ಅತ್ಯಂತ ವಿಭಿನ್ನವಾಗಿರ್ತಕ್ಕಂಥದ್ದು. ಯಾವುದೇ ಒಬ್ಬ ವಿದ್ಯಾರ್ಥಿ ಅಥವಾ ಸಹೃದಯನಿಗೆ ಅವನ ಚಿಂತನೆಯನ್ನ ವಿಶ್ಲೇಷಣೆಯ ಹಂತಕ್ಕೆ ಕೊಂಡೊಯ್ಯಬಹುದಾದಂತಹ ಸಾಹಿತ್ಯವನ್ನ ಕಟ್ಕೊಟ್ಟಿರ್ತಕ್ಕಂತಹದ್ದು. ಅಂತಹ ಸಾಹಿತ್ಯನ ಕುರಿತು ಇಂದು ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿರ್ತಕ್ಕಂಥದ್ದು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಹೆಮ್ಮೆಯೂ ಕೂಡ, ಹಾಗೂ ಈ ಕಾಲೇಜಿನ ಹೆಗ್ಗಳಿಕೆ ಮತ್ತು ಸಾಹಿತ್ಯಕ್ಕೆ ಇವ್ರು ಕೊಟ್ಟಿರ್ತಕ್ಕಂಥ ಪ್ರೋತ್ಸಾಹವನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಈ ಅವಕಾಶವನ್ನ ನನಗೆ ನೀಡಿರ್ತಕ್ಕಂತಹ ಸಾಹಿತ್ಯ ಅಕಾಡೆಮಿಗೆ ಮತ್ತು ಈ ಕಾಲೇಜಿಗೆ ನಾನು ನಮಸ್ಕರಿಸ್ತಾ ನನ್ನ ಒಂದು ಹುದ್ದೆಯನ್ನ ಕಾರ್ಯನಿರ್ವಹಿಸೋದಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ BS ಕಾಲೇಜ್ಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಮ್ಮ ಪಟೇಲ್ಗುಳ್ಳಪ್ಪ ಸಂಘ ಸಂಸ್ಥೆಗಳಲ್ಲಿ ಇವತ್ತು ಚಕೋರ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ನಾವು ಇವತ್ತು ಕಾರ್ಯಕ್ರಮದ
ಅಧ್ಯಕ್ಷತೆ ಮತ್ತೆ ಸದಸ್ಯರು ಬಂದಿರೋದ್ರಿಂದ ನಮ್ಮ ಕಾಲೇಜಿನ ಕೆಲವು ಕಾರ್ಯಕ್ರಮಗಳಲ್ಲಿ ಪ್ರತಿ ವರ್ಷ ನಮ್ಮ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿಯ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷ ಮಾಡ್ತಾನೆ ಇರ್ತೀವಿ ನಾವು. ಈ ಅವಕಾಶವನ್ನು ಮಾಡಿಕೊಟ್ಟಂತ ನಮ್ಮ ಪಟೇಲ್ ಸರ್ ಅವರು, ಸುಮಾ ಸತೀಶ್ ಸರ್ ಅವ್ರಿಗೂ ನನ್ನ ವಂದನೆಗಳು. ಇವೆಲ್ಲನೂ ನಮಗೆ ಮಕ್ಕಳ ಸಾಹಿತ್ಯ ಅಭಿರುಚಿ ಹೇಗೆ ಇದು ನಮಗೆ ಒಂದು ಪರಿಪೂರ್ಣತೆ ಆಗಿ ಕಂಡು ಬರುತ್ತೆ. ಮತ್ತೆ ಕಾಲೇಜಿನಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳೆಲ್ಲ ಮಾಡಿದಾಗೆಲ್ಲ ನಮ್ಮ ಸದಸ್ಯರುಗಳಾಗಿರ್ಬೋದು, ಸಾಹಿತ್ಯ ವಲಯದಲ್ಲಿ ಏನು ನಾವು ಒಂದು ಪರಿಪೂರ್ಣತೆಯನ್ನ ಪಡ್ಕೊಂಡಿದ್ದೀವಿ, ಮಕ್ಕಳ ಜ್ಞಾನ ಆಗಿರ್ಬೋದು, ಕ್ರಿಯಾಶೀಲತೆ ಚಟುವಟಿಕೆಗಳಲ್ಲಿ ಮಕ್ಕಳು ಹೇಗೆ ಭಾಗವಹಿಸ್ತಾರೆ ಅಂತ ಪ್ರತಿ ವರ್ಷ ನಮ್ಮ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿ ಆಗಿರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಕಾರ್ಯಕ್ರಮ ಆಗಿದ್ದು ಪ್ರತಿ ವರ್ಷ ನಮ್ಮ ಪಟೇಲ್ ಗುಳ್ಳಪ್ಪ ಸಂಸ್ಥೆಯಲ್ಲಿ ನಡೀತಾನೆ ಬರ್ತಾ ಇರುತ್ತೆ. ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಂತ ನಮ್ಮ ಪಟೇಲ್ ಸರ್ ಅವ್ರಿಗೂ, ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ನಮಸ್ಕಾರಗಳು.